ಆಪ್ಕಿ ಅದಾಲತ್ನಲ್ಲಿ ಆಮಿರ್ ಖಾನ್ ಅವರ ಮೇಲಿರುವ ಆರೋಪವೆಂದರೆ ಇವರು ಎಲ್ಲರಿಗಿಂತ ದೊಡ್ಡ ಇಡಿಯಟ್ ಎಂಬುದು. ಆಮಿರ್, ಇಷ್ಟೊಂದು ಪ್ರೀತಿನ ಜನರು ನಿಮಗೆ ಕೊಟ್ಟಿದ್ದಾರೆ, ಜನರು ಇಷ್ಟೊಂದು ವಾತ್ಸಲ್ಯ ತೋರಿಸಿದ್ದಾರೆ ನಿಮಗೆ. ಆದ್ರೆ ಸಿನಿಮಾ ಇಂಡಸ್ಟ್ರಿಯ ಜನರು ಏನಿದ್ದಾರೆ ಅಥವಾ ಕ್ರಿಟಿಕ್ನ ಜನರೇನಿದ್ದಾರೆ, ಇವ್ರು ಯಾವಾಗ್ಲೂ ನನಗೆ ಹೇಳ್ತಾ ಇರ್ತಾರೆ ನೀವೊಬ್ರು ಹುಚ್ಚ ಅಂತ. ಅವ್ರು ಹೇಳ್ತಾರೆ ನೀವೊಬ್ರು ವಿಚಿತ್ರವಾದಂಥ ವ್ಯಕ್ತಿ ಅಂತ. ಮ್ಯಾಡ್ ಇವರು ಏನ್ ಬೇಕಿದ್ರು ಮಾಡ್ತಾರೆ. ಕೆಲವ್ರು ಹೇಳ್ತಾರೆ ಸ್ವಲ್ಪ ತಲೆ ಕೆಟ್ಟಿದೆ ಇವ್ರಿಗೆ ಅಂತ. ಈ ಅಪವಾದ ಅಂತೂ ನನಗೆ ನಾನು ಒಪ್ಕೊಳ್ಳೇಬೇಕಾಗತ್ತೆ. ಆ್ಯಕ್ಚುಲಿ ನಾನು ಸ್ವಲ್ಪ ಹುಚ್ಚಾನೆ. ಇವಾಗ ಅದೇನೆಂದರೆ, ಆ್ಯಕ್ಚುಲಿ ನಾನು ನನ್ನ ಹೃದಯನ ಫಾಲೋ ಮಾಡ್ತೀನಿ. ಆ್ಯಂಡ್ ನಂದು ಎಲ್ಲ ಡಿಸಿಷನ್ಸು ಏನಿರುತ್ತೆ ಅದು ಯೂಶ್ವಲಿ ಅದು ತುಂಬ ಇಂಪ್ರ್ಯಾಕ್ಟಿಕಲ್ ಆಗಿರುತ್ತೆ. ಸೊ ಜನಗಳಿಗೆ ಅನ್ಸತ್ತೆ ಇವನೇನು ಹುಚ್ಚಾಟ ಆಡ್ತಾನೆ ಅಂತ. ಅಲ್ಲ, ನನಗೂ ಅನ್ಸುತ್ತೆ ಎಷ್ಟು ಇಂಪ್ರ್ಯಾಕ್ಟಿಕಲ್ ಅಂತ. ನಾನು ಡಿಸಿಷನ್ ತೊಗೋಬೇಕಾದ್ರೆ ನನಗೂ ಅನ್ಸುತ್ತೆ ಏನಿದು ಅಂತ. ಇದೆಲ್ಲ ಮಾಡಬಾರ್ದು, ಆದರೆ ನನ್ನ ಮನ್ಸು ಹೇಳುತ್ತೆ ನಾನು ಇದನ್ನು ಮಾಡಬೇಕು ಅಂತ. ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಾವೊಂದು ಸಿನಿಮಾ ಮಾಡಿದ್ವಿ, ರಂಗ್ ದೆ ಬಸಂತಿ. ಇವಾಗ ರಂಗ್ ದೆ ಬಸಂತಿದು ರಾಕೇಶ್ ಮೆಹ್ರಾ ನನಗೆ ಕತೆ ಹೇಳಿದಾಗ, ಸೊ ಯಾವತ್ತು ಅವ್ರು ನನಗೆ ಕತೆ ಹೇಳಿದ್ರು, ನನ್ನ ಕತೆ ಯಾವತ್ತು ಕೇಳಿದ್ನೋ ಅವತ್ತು ನನಗೆ ಕತೆ ತುಂಬ ಇಷ್ಟ ಆಯಿತು. ನಾನು ಅವ್ರಿಗೆ ಹೇಳಿದೆ, ನಾನು ಮೆಹ್ರಾಗೆ ಹೇಳಿದೆ, ನೋಡು ಜ್ಞಾಪಕ ಇಟ್ಕೋ, ಈಗ ಇನ್ನು 2 ತಿಂಗಳಾಗಿರೋದು ಈ 4th ಭಗತ್ ಸಿಂಗ್ ಮತ್ತೆ ಆಜಾದ್ ಅವ್ರದ್ದು ಫಿಲಮ್ ರಿಲೀಸ್ ಆಗಿ, ಮತ್ತೆ ಅದೇನಷ್ಟು ಚೆನ್ನಾಗಿ ಓಡಿಲ್ಲ. ಇವಾಗ 2 ತಿಂಗಳಾದ್ಮೇಲೆ ಬಂದು ಇದನ್ನು ಹೇಳ್ತಾ ಇದ್ದಾರೆ, ಕತೆ ಹೇಳ್ತಿದ್ದಾರೆ. ಮತ್ತೆ ಭಗತ್ ಸಿಂಗ್ ಮತ್ತೆ ಆಜಾದ್ ಮೇಲೆ ಕತೆ ಮಾಡ್ತಾ ಇದ್ದೀವಿ. ಇವಾಗ ನಾವು 5ನೇ ರೀಮೇಕ್ ಮಾಡ್ತಾ ಇದ್ದೀವಿ ಭಗತ್ ಸಿಂಗ್ ಮತ್ತೆ ಆಜಾದ್ ಮೇಲೆ. ತುಂಬ ಇಂಪ್ರ್ಯಾಕ್ಟಿಕಲ್ ಡಿಸಿಷನ್ ಇದು, ಆದರೆ ನನ್ನ ಮನ್ಸು ಹೇಳ್ತಾ ಇತ್ತು ನಾನು ಈ ಸಿನಿಮಾ ಮಾಡಬೇಕು ಅಂತ. ಆ್ಯಂಡ್ ಅವತ್ತು ಸಂಜೆ ನನ್ನ ಸಿಸ್ಟರ್ದು ಫೋನ್ ಬಂತು ನನಗೆ ನ್ಯೂಯಾರ್ಕಿಂದ. ಸೊ ನಾನು ಅವ್ರಿಗೆ ಹೇಳಿದೆ ಇವತ್ತು ನಾನೊಂದು ಫಿಲ್ಮ್ ಸೈನ್ ಮಾಡಿದ್ದೀನಿ ಅಂತ. ಸೊ ಫ್ಯಾಮಿಲಿ ತುಂಬ ಇದು ದೊಡ್ಡದು ಸೆಲೆಬ್ರೇಷನ್ನೇ ಆಗುತ್ತೆ, ಯಾಕಂದರೆ ಅವ್ರಿಗೆ ಖುಷಿ ನಾನು ಇವಾಗ ಅಲ್ಟಿಮೇಟ್ಲಿ ಒಂದು ಫಿಲ್ಮ್ ಸೈನ್ ಮಾಡಿದೆ ಅಂತ. ಯಾಕಂದರೆ ತುಂಬ ಕಮ್ಮಿ ಮಾಡೋದು ನಾನು. ಸೊ ಅವ್ರು ಕೇಳಿದ್ರು ಯಾವ ಫಿಲ್ಮ್ ಸೈನ್ ಮಾಡಿದೆ ಅಂತ. ಸೊ ನಾನು ಹೇಳಿದೆ ಅದು 5th ರೀಮೇಕ್ ಆಫ್ ಭಗತ್ ಸಿಂಗ್ ಆ್ಯಂಡ್ ಆಜಾದ್. ಸೊ ಅವ್ರು ನಗಕ್ಕೆ ಶುರು ಮಾಡಿದ್ರು, ಹೇಳಿದ್ರು ಡೋಂಟ್ ಜೋಕ್ ವಿತ್ ಮೀ. ಅದಕ್ಕೆ ನಾನು ಇಲ್ಲ ನಿಜ ಹೇಳ್ತಿದ್ದೀನಿ ಅಂದೆ. ಸೊ ನೀವು ಒಂದು ಕಡೆಯಿಂದ ನೋಡಿದ್ರೆ ತುಂಬ ಒಂದು ಇಂಪ್ರ್ಯಾಕ್ಟಿಕಲ್ ಆದ ಡಿಸಿಷನ್ ಇದು. ಇವಾಗ ನಾನು ತಾರೇ ಜಮೀನ್ ಪರ್ ಮಾಡಿದಾಗ ಅವಾಗ ಚೈಲ್ಡ್ ಕೇರ್ ಮತ್ತು ಎಜುಕೇಷನ್ ಬಗ್ಗೆ ನಾನು ಸಿನಿಮಾ ಮಾಡ್ತಾ ಇದ್ದೀನಿ. ಇವಾಗ ಮಾರ್ಕೆಟ್ ಅವ್ರು ಯೋಚನೆ ಮಾಡ್ತಾರೆ ಇನ್ನೇನು ಸಿನಿಮಾ ಮಾಡ್ತಿದ್ದಾನೆ ಅಂತ, ಇದು ಓಡತ್ತೋ ಓಡೋದಿಲ್ವೋ, ಇನ್ವೆಸ್ಟ್ ಮಾಡಬೇಕೋ ಇದ್ರಲ್ಲಿ ಮಾಡಬಾರ್ದು ಅಂತ. ಸೊ ಇವಾಗ ನಾರ್ಮಲಿ ನೀವು ನನ್ನ 10 ವರ್ಷದಿಂದ ಏನು ಡಿಸಿಷನ್ಸ್ ಇದೆ ಅದನ್ನು ನೀವು ನೋಡ್ತಾ ಹೋದರೆ ಅದು ಯೂಶುವಲ್ ಆಗಿ ಒಂದ್ ಥರದಲ್ಲಿ ಸ್ವಲ್ಪ ಇಡಿಯೋಟಿಕ್ ಆಗಿ. ಯಾರು ನಿಮ್ಮನ್ನ ಪ್ರೀತಿಸ್ತಾರೋ, ಯಾರು ನಿಮ್ಮ ಜೊತೆ ಕೆಲಸ ಮಾಡ್ತಾರೋ ಅವರು ಈ ವಿಚಾರಕ್ಕೆ ತುಂಬಾ ಹೆದರ್ಕೊಳ್ತಾರೆ. ನೀವು ಸಿನಿಮಾ ಸೈನ್ ಮಾಡಿದಾಗ ನೀವು ತಾರೇ ಜಮೀನ್ ಪರ್ ಉದಾಹರಣೆ ಕೊಟ್ರಿ, ರಂಗ್ ದೆ ಬಸಂತಿ ಕೊಟ್ರಿ, ಅವ್ರಿಗನ್ಸುತ್ತೆ ಇನ್ಯೂನ್ ಸತ್ತ ಅಂತ. ಇಲ್ಲ, ಕರೆಕ್ಟಾಗಿ ಹೇಳಿದ್ರಿ ನೀವು. ಅಲ್ಲ, ಇಲ್ಲಿವರೆಗೂ ಚೆನ್ನಾಗಿತ್ತು, ಆದರೆ ಈ ಸಲ ಅವರು ತುಂಬಾ ರಿಸ್ಕ್ ತಗೊಂಡಿದ್ದಾರೆ. ಇವಾಗ ನೋಡಿ, ನಾನು 3 Idiots ಏನ್ ತಗೊಂಡಿದ್ದೀನಲ್ವಾ ರಿಸ್ಕ್. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಬುದ್ಧಿವಂತ ಆಗಿರೋನು, ವಿದ್ಯಾವಂತ ಆಗಿರೋನು ಇಡಿಯಟ್ ಅಂತ ಹೇಳ್ತಾನೆ. ಇವಾಗ ನೋಡಿ, ಈ ಸಿನಿಮಾದಲ್ಲಿ ನಂದು ರಿಯಲ್ ಏಜ್ ಬಂದು 44. ಇವಾಗ ಫಿಲ್ಮಲ್ಲಿ ನಾನು ಮಾಡ್ತಿರೋದು 22. ಇವಾಗ ಇದಕ್ಕಿಂತ ದೊಡ್ಡ ಜೋಕ್ ಇನ್ನೇನಾಗತ್ತೆ ಹೇಳಿ. ಇವಾಗ ನಾವು ತುಂಬಾ ಸ್ಟುಪಿಡ್ ಡಿಸಿಷನ್ ತಗೊಂಡಿದೀವಿ. ನೋಡಂತೆ ಇವಾಗ ಏನಾಗುತ್ತೆ ಅಂತ, ಮುಂದೆ ನೋಡೋಣಂತೆ, ನೀವೆಲ್ಲ ಹೇಳಿ. ನೋಡಿ, ಇಲ್ಲಿ ಕೂತಿರೋಂಥ ಜನರು ಕೆಲವರು ಹೇಳ್ತಾರೆ ನಿಮ್ಮ ವಯಸ್ಸು 22. ಇಲ್ಲ ಇಲ್ಲ ಇಲ್ಲ, ನಾನು ಆ್ಯಕ್ಚುಲಿ ನಾನು ಶೂಟಿಂಗ್ ಮಾಡ್ತಾ ಇದ್ನಲ್ಲ ಅವಾಗ, ನಾನು 3 Idiots ಮಾಡ್ಬೇಕಾದ್ರೆ ತುಂಬ ಸ್ಟ್ರಿಕ್ಟ್ ಆಗಿದೆ ಡಯಟ್ ವಿಷಯದಲ್ಲಿ, ಇನ್ನೊಂದರಲ್ಲಿ ಎಲ್ಲದರಲ್ಲೂ. ಇವಾಗ ಶೂಟಿಂಗ್ ಮುಗ್ದೋಗಿದೆಯಲ್ಲ, ಇವಾಗ ನಾನು ರಿಲ್ಯಾಕ್ಸ್ ಆಗಿದ್ದೀನಿ, ಸ್ವಲ್ಪ ತಿಂದು ಕುಡಿದು ಮಾಡ್ತಿದ್ದೀನಿ. ನೀವು ಸಾಕಷ್ಟು ತಿಂದು ಕುಡ್ದಿದ್ರಿ ಗಜನಿನಲ್ಲಿ. ಮತ್ತೆ ತಿಂದು ಕುಡ್ದು ಹೊಡೆದ್ರಿ. ಹಾ, ಅದನ್ನು ನೀವು ನೋಡಿದ್ರೆ ಇವಾಗ ನಾನು ಯಾವಾಗ ಜನಗಳಿಗೆ ಹೇಳಿದ್ನೋ ನಾನೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಆ್ಯಕ್ಷನ್ ಮಾಡ್ತಾ ಇದ್ದೀನಿ ಅಂತ, ಅವ್ರು ಯಾರು ನಂಬ್ತಾನೆ ಇರಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಯಾರಿದ್ದಾರೋ ಅವರೆಲ್ಲ ಹೇಳ್ತೀನಿ ನೀನು ಹೆಂಗೆ ಆ್ಯಕ್ಷನ್ ಮಾಡ್ತೀಯ ಅಂತ. 20 ಜನಕ್ಕೆ ನಾನು ಹೊಡಿತೀನಿ ಅಂತಂದರೆ ಅವ್ರು ಹೇಳ್ತಾ ಇದ್ರು ಜನ ಖಂಡಿತ ನಂಬೋದಿಲ್ಲ ಇವಾಗ ನೀನು ಹಂಗೆ ಮಾಡ್ತೀಯ ಅಂತಂದರೆ. ನಾನು ಹೇಳಿದೆ ಇಲ್ಲ, ನಾನು ಬಾಡಿ ಎಲ್ಲ ಮಾಡ್ತಿದ್ದೀನಿ ಅಂತ. ಸೊ ಅವರೆಲ್ಲ ಹೇಳಿದ್ರು ನನಗೆ ನೀನು ನಿನ್ನ ಕೈಲಿ ಆಗುತ್ತೆ ಅಂತ ನಮಗೇನು ಅನ್ಸಲ್ಲ. ಸೊ ಇದು ಕೂಡ ಆ್ಯಕ್ಚುಲಿ ಒಂದು ಅನ್ಯೂಶುವಲ್ ಡಿಸಿಷನ್ ಆಗಿತ್ತು. ಸೊ ಫಿಲಮ್ ರಿಕ್ವೈರ್ಮೆಂಟ್ ಇತ್ತು ಅಂತ ನಾನು ಮಾಡಿದೆ. ಅದು ಆ್ಯಕ್ಚುಲಿ ವೆಯ್ಟ್ ಟ್ರೈನಿಂಗ್ ನಾನು ಯಾವತ್ತೂ ಮಾಡಿರಲಿಲ್ಲ ಲೈಫಲ್ಲಿ. ಸೊ ಈ ಫಿಲಮ್ಗೋಸ್ಕರ ಮಾಡಬೇಕು ಅಂತ ಬಂದಾಗ ನಾನು ಒಬ್ಬ ಒಳ್ಳೆ ಟ್ರೈನರ್ನ ಸೆಲೆಕ್ಟ್ ಮಾಡಿದೆ, ಮತ್ತು ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ನಾನು. ಸೊ ಯಾವಾಗ ನಾನು ಟ್ರೈನಿಂಗ್ ಶುರು ಮಾಡಿದ್ನೋ ಅವಾಗ ರಿಯಲೈಸ್ ಆಗಿ ಸ್ಟಾರ್ಟ್ ಆಯಿತು, ಇವಾಗ ನಾನು ಇದೇನು ತೊಗೊಂಡಿದ್ದೀನೋ ಡಿಸಿಷನು ಅದು ಕಷ್ಟದ್ದು ಅಂತ. ಯಾಕಂದರೆ
ಬಾಡಿ ಬಿಲ್ಡಿಂಗ್ ಏನಿದೆಯೋ ಇದು ಓವರ್ನೈಟ್ ಆಗುವಂಥದ್ದಲ್ಲ. ಇಟ್ ಟೇಕ್ಸ್ 4-5 years ಟು ಡೆವಲಪ್ ಅ ಪ್ರಾಪರ್ ಫಿಸಿಕ್. 4-5 ವರ್ಷ ಆಗುತ್ತೆ. ಇವಾಗ ಶೂಟಿಂಗ್ ಅಂತೂ ಅಷ್ಟೊಂದು ಟೈಮ್ ಇಲ್ಲ. ಸೊ ನಾನು ಒಂದು ಹುಚ್ಚುತನದಿಂದ ಅವಾಗ ಅದ್ರ ಮೇಲೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ದಿನದಲ್ಲಿ ನಾನು 3-3.5 ಗಂಟೆ ವರ್ಕೌಟ್ ಮಾಡ್ತಾ ಇದ್ದೆ. ಮತ್ತೆ ತುಂಬಾನೇ ಸ್ಟ್ರೇನಿಯಸ್ ವರ್ಕೌಟ್ ಆಗ್ತಾ ಇತ್ತು. ಅವಾಗ ವಾರದಲ್ಲಿ 6 ದಿನ 1 ದಿನ ನಾನು ರೆಸ್ಟ್ ತಗೋತಾ ಇದ್ದೆ. ಮತ್ತೆ ತುಂಬಾ ವಿಷಯ ಕಲಿಯಕ್ ಸಿಕ್ತು ನನಗಿದ್ರಿಂದ. ಅಂದ್ರೆ ಬಾಡಿ ಬಿಲ್ಡಿಂಗ್ ಅಲ್ಲಿ ಡಯಟ್ ತುಂಬಾ ಇಂಪಾರ್ಟೆಂಟು. ನೀವು ಏನ್ ತಿಂತಿರೋ ಊಟ ಅದು ತುಂಬಾ ಬ್ಯಾಲೆನ್ಸ್ಡ್ ಡಯಟ್ ಆಗಿರಬೇಕು. ನಿಮಗೆ ರೆಸ್ಟ್ ತುಂಬಾ ಇಂಪಾರ್ಟೆಂಟು. 8 ಗಂಟೆ ನೀವು ನಿದ್ದೆ ಮಾಡಲೇಬೇಕು ಫಿಸಿಕ್ಕಿಗೋಸ್ಕರ. ನನಗೂ ಗೊತ್ತಿರಲಿಲ್ಲ ನಾನು ಎಷ್ಟು ಸಕ್ಸೀಡ್ ಆಗ್ತೀನಿ, ಎಷ್ಟು ಮಾಡೋಕ್ಕಾಗತ್ತೆ ಅಂತ. ಆದರೆ ಕೊನೆಯಲ್ಲಿ ಓಕೆ ಆಯಿತು ಅನ್ಸುತ್ತೆ ಫೈನಲಿ. ತುಂಬಾ ಒಳ್ಳೇದಾಯ್ತು, ಮತ್ತೆ ಜನರಿಗೂ ಇದು ತುಂಬಾ ಇಷ್ಟ ಆಯ್ತು. ಮತ್ತೆ ನೋಡಿ, ಈಗ 15 ನಿಮಿಷ ಆಗ್ತಾ ಇದೆ, ನೀವು ಮರೀದೇ ಇದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ನಿಮ್ಗೊಂದು ವಿಷಯ ಹೇಳ್ತೀನಿ ರಜಜ್ಜಿ, ಇದು ತುಂಬಾ ವಿಚಿತ್ರವಾದದ್ದು. ಈಗ ಮೈಂಡ್ ಒಂಥರ ವಿಚಿತ್ರವಾದದ್ದು. ಯಾಕಂದ್ರೆ ನಾನು ಗಜನಿದು ಅದೊಂದು ರೋಲ್ ಏನ್ ಮಾಡಿದ್ನಲ್ಲ, ಅದಕ್ಕೆ ಮುಂಚೆ ನನ್ನ ಮೆಮೊರಿ ಸ್ವಲ್ಪ ಓಕೆ ಇತ್ತು, ಶಾರ್ಪ್ ಆಗೇ ಇತ್ತು. ಆಮೇಲೆ ಗಜನಿ ಮಾಡಾದ್ಮೇಲೆ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಜೋಕ್ ಮಾಡ್ತಾ ಇಲ್ಲ, ಗಜನಿ ಆದ್ಮೇಲೆ ನನ್ನ ಮೆಮೊರಿ ಆಕ್ಚುಲಿ ವೀಕ್ ಆಗಿದೆ. ಅಂದ್ರೆ ನನಗೆ ಜನಗಳ ಹೆಸರು ನೆನಪಿರೋದಿಲ್ಲ, ನಾನು ಮರ್ತು ಹೋಗ್ತೀನಿ. ನಾನು ಗಾಡಿ ಓಡಿಸ್ತಾ ಇದ್ದೆ ಆ್ಯಂಡ್ ನಾನು ಎಲ್ಲೋ ಹೋಗ್ಬೇಕು ಅಂತ ಹೊರಟಿದ್ದೆ, ಎಲ್ಲಿ ಹೋಗ್ಬೇಕು ಅಂತಾನೆ ಮರ್ತು ಹೋಗಿದ್ದೀನಿ ನಾನು. ಆಯ್ತಾ, ನಾನು ಫೋನ್ ಮಾಡ್ತೀನಿ, ಆಮೇಲೆ ಯೋಚನೆ ಮಾಡ್ತೀನಿ ಯಾರಿಗೆ ಫೋನ್ ಮಾಡಿದೆ ಅಂತ, ಮತ್ತೆ ಫೋನಲ್ಲಿ ಹೆಸರು ನೋಡ್ಬೇಕಾಗಿ ಬಂದಿದೆ ನನಗೆ. ಸೊ ಆ ಥರ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಅಂದ್ರೆ ನೀವು ಬಾಡಿ ಮೇಲೆ ಹೆಸರು ಮತ್ತೆ ನಂಬರ್ನ ಬರ್ಕೊಂಡಿಲ್ಲ ತಾನೆ? ರೋಲ್ ನಂಬರ್ ಇವಾಗ ಅವಶ್ಯಕತೆ ಬರುತ್ತೆ ಅನ್ಸುತ್ತೆ. ನೋಡಿ, ನೀವು ಯಾವಾಗಿಂದ ಇಂಥ ಸಿನಿಮಾಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು, ಯಾವಾಗ ನೀವು ಲಗಾನ್ ಸಿನಿಮಾ ಮಾಡಿದ್ರು, ಆ ಸಂದರ್ಭದಲ್ಲಿ ಒಂದು ಹೊಸ ರೀತಿಯಾದಂತಹ ಸಿನಿಮಾಗಳು ಶುರುವಾಗಿತ್ತು. ಫ್ಯಾಷನಬಲ್ ಸಿನಿಮಾ ಬರ್ತಿದ್ವು. ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾಗಳು ಸ್ವಿಟ್ಜರ್ಲೆಂಡ್ ಅಲ್ಲಿ ಶೂಟ್ ಆಗ್ತಾ ಇತ್ತು. ಹೀರೋಯಿನ್ ಮತ್ತೆ ಹೀರೋ ಮುಖ ಬೇರೆ ತರ ಇರ್ತಿತ್ತು. ಆ ಸಂದರ್ಭದಲ್ಲಿ ನೀವು ಡಿಸೈಡ್ ಮಾಡ್ತೀರಾ ಲಗಾನ್ ಮಾಡ್ತೀನಿ ಅಂತ. ಅಲ್ಲ, ಆಗ ನಿಮ್ಗೆ ಯಾರು ಹೇಳಿಲ್ವಾ ಅಣ್ಣ ನೀನ್ ಏನ್ ಮಾಡಕ್ ಹೊರಟಿದ್ಯಾ ಅಂತ? ಇಲ್ಲ, ತುಂಬಾ ಜನ ಹೇಳಿದ್ರು. ಐ ಥಿಂಕ್ ಅದರಲ್ಲಿ ಮೋಸ್ಟ್ಲಿ ಯಾರು ಅಂತಂದ್ರೆ, ಯಾರಿಗ್ ಗೊತ್ತಿತ್ತು ನಾನು ಏನ್ ಮಾಡ್ತಾ ಇದ್ದೀನಿ, ಏನ್ ಮಾಡಕ್ ಹೋಗ್ತಾ ಇದ್ದೀನಿ ಅಂತ. ಅವ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ನೀನ್ ತುಂಬಾ ರಿಸ್ಕಿ ಕೆಲಸ ಮಾಡ್ತಾ ಇದೀಯಾ, ನೀನ್ ಇದನ್ನ ಮಾಡಬಾರ್ದು ಅಂತಿದ್ರು. ಜಾವೇದ್ ಸರ್ ಲಿರಿಕ್ಸ್ ಬರಿತಾ ಇದ್ರು ನಮ್ಮ ಫಿಲ್ಮ್ಗೆ. ಸೊ ಅವರು ಫಿಲ್ಮ್ ಕತೆ ಕೇಳಿದ್ರು ಕೂತ್ಕೊಂಡು. ಅಶುತೋಷ್ ಅವರು ಕತೆ ಹೇಳಕ್ ಹೋಗಿದ್ರು ಅವ್ರಿಗೆ. ಅದಾದ್ಮೇಲೆ ನನಗೆ ಫೋನ್ ಬಂತು, ನೋಡು ಆಮೇಲೆ ನಾನು ಇನ್ನು ಅರ್ಜೆಂಟಾಗಿ ಮೀಟ್ ಮಾಡಬೇಕು ಅಂತ. ಸೊ ನಾನು ಕೇಳಿದೆ, ಏನು ಹೇಳಿ ಸರ್ ಅಂತಂದೆ. ಅವ್ರು ಹೇಳಿದ್ರು, ನೋಡಪ್ಪ, ಇಷ್ಟೊಂದು ಅದ್ಭುತವಾದ ಕೆಟ್ಟ ಸ್ಕ್ರಿಪ್ಟ್ ನಾನು ತುಂಬಾ ವರ್ಷಗಳಿಂದಾನೇ ಕೇಳಿಲ್ಲ. ಸೊ ನಾನು ಇವತ್ತು ಕೇಳಿದ್ನಲ್ಲ, ಅದು ತುಂಬಾ ಕೆಟ್ಟದಾಗಿದೆ, ತುಂಬಾ ಕೆಟ್ಟದಾಗಿ ಫ್ಲಾಪ್ ಆಗುತ್ತೆ ಅಂತ ಹೇಳಿದ್ರು ಅವರು. ಸೊ ಪ್ಲೀಸ್, ನಾನು ಐ ಆಮ್ ಅ ವೆಲ್ ವಿಷರ್ ಆಫ್ ಯರ್ಸ್, ನೀನು ಈ ಸಿನಿಮಾ ಮಾಡಬೇಡ. ಆ್ಯಂಡ್ ಅವಾಗ ನಾನು ತುಂಬಾನೇ ಹೆದರ್ಕೊಂಡೆ, ಯಾಕಂದ್ರೆ ನಾನು ಜಾವೇದ್ ಸರಿಗೆ ತುಂಬಾನೇ ರೆಸ್ಪೆಕ್ಟ್ ಕೊಡ್ತೀನಿ. ಸೊ ನಾನು ಹೇಳಿದೆ, ಒಂದು ನಿಮಿಷ ಇರಿ, ನಾನು ಇವಾಗಲೇ ತಕ್ಷಣ ನಿಮ್ಮ ಮನೆಗೆ ಬರ್ತೀನಿ ಅಂದೆ. ಸೊ ನಾನು ಅವ್ರ ಮನೆಗೆ ಹೋದೆ, ಒಂದು 2-3 ಗಂಟೆ ಅವ್ರ ಜೊತೆ ಕೂತ್ಕೊಂಡೆ. ಆ್ಯಂಡ್ ಅವ್ರು ಏನು ಹೇಳ್ತಿದ್ದಾರೆ ಅಂತ ನಾನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದೆ. ಅವ್ರು ತಪ್ಪು ಹೇಳ್ತಿರ್ಲಿಲ್ಲ. ಅವ್ರು ಏನೇನು ಹೇಳ್ತಾ ಇದ್ರು ಅದೆಲ್ಲ ವಿಷಯನೂ ನಾವು ರೂಲ್ ಅಂತ ಏನು ಇಟ್ಕೊಂಡು ಓಡಾಡ್ತೀವೋ, ಇಂಥ ಸಿನಿಮಾ ಇರಬಾರ್ದು, ಅಂಥ ಸಿನಿಮಾ ಇರಬಾರ್ದು, ಈ ಥರದ್ದಾಗಬಾರ್ದು, ಸ್ಪೋರ್ಟ್ಸ್ ಸಿನಿಮಾ ಆಗಬಾರ್ದು, ಇವಾಗ ಎಷ್ಟು ರೂಲ್ಸ್ ಇದೆಯೋ. ಅವ್ರು ಹೇಳಿದ್ರು, ಎಷ್ಟು ರೂಲ್ಸ್ ಇದೆಯೋ ಸಿನಿಮಾದು, ಮೇನ್ ಸ್ಟ್ರೀಮ್ ಸಿನಿಮಾದು, ನೀವೆಲ್ಲ ಬ್ರೇಕ್ ಮಾಡ್ತಾ ಇದ್ದೀರಾ, ಎಲ್ಲ ಒಂದೇ ಸಿನಿಮಾ ಬ್ರೇಕ್ ಮಾಡ್ತಿದ್ದೀರಾ ಅಂದ್ರು. ಸೊ ಈ ನಿಮ್ಮ ಸಿನಿಮಾ ತುಂಬಾ ಡೇಂಜರಸ್ ಸಿನಿಮಾ ಮಾಡ್ತಿದ್ದೀರಾ ನೀವು ಅಂದ್ರು. ಸೊ ನಾನು ಹೇಳ್ದೆ, ಜಾವೇದ್ ಸರ್, ನೀವು ಹೇಳ್ತಿರೋದು ತಪ್ಪಲ್ಲ, ನೀವು ಹೇಳ್ತಿರೋದು ಸರಿ, ಆದರೆ ನನ್ನ ಮನ್ಸು ಹೇಳ್ತಾ ಇದೆ ಇವಾಗ ಇದು ಒಳ್ಳೆ ಸಿನಿಮಾ, ನಾ ಇದನ್ನ ಮಾಡಬೇಕು ಅಂತ. ಸೊ ನನಗಿಷ್ಟ ಇದನ್ನ ಮಾಡಬೇಕು ಅಂತ, ಆ್ಯಂಡ್ ಹಿಂಗೆ ಮಾಡಬೇಕು ಅಂತ. ಆದರೆ ಇವಾಗ ನಿಮಗೆ ಲಿರಿಕ್ಸ್ ಬರೆಯೋಕೆ ಇಷ್ಟ ಇಲ್ಲ ಅಂತಾನೆ, ಯಾಕಂದ್ರೆ ನಿಮಗೆ ಇಷ್ಟ ಆಗಿಲ್ಲ ಅಂತಂದ್ರೆ ನಾನು ರಿಕ್ವೆಸ್ಟ್ ಕೂಡ ಮಾಡೋಕ್ಕಾಗಲ್ಲ ನಿಮ್ಮನ್ನ. ಸೊ ಅವ್ರು ಹೇಳಿದ್ರು, ಇವಾಗ ನಿಮಗೆ ಸೂಸೈಡ್ ಕಮಿಟ್ ಮಾಡ್ಕೋಬೇಕು ಅಂದ್ರೆ ನಾನು ಹೆಲ್ಪ್ ಮಾಡ್ತೀನಿ ಅಂತಂದ್ರು. ಆದರೆ ನಾವು ಸಿನಿಮಾ ಮಾಡಾದ್ಮೇಲೆ ಅವ್ರಿಗೆ ತುಂಬಾನೇ ಇಷ್ಟ ಆಯ್ತು. ಕಳೆದ 15 ವರ್ಷಗಳಲ್ಲಿ 14 ಸಿನಿಮಾ ಮಾಡಿದ್ದೀರಾ, ಅದರಲ್ಲಿ 13 ಹಿಟ್ ಆಗಿದೆ. ಒಂದು ಸಿನಿಮಾಗೆ ಸಿಕ್ಕಾಪಟ್ಟೆ ಕಷ್ಟಪಟ್ರಿ, ಮೀಸೆ ಬಿಟ್ಕೊಂಡಿದ್ರಿ, ಕೂದ್ಲು ಬಿಟ್ಟಿದ್ರಿ. ಮಂಗಲ್ ಪಾಂಡೆ ನೀವ್ ಹೇಳ್ತಿರೋದು ಸರಿನೇ. ಎಲ್ಲೋ ಒಂದ್ ಕಡೆ ನಾವು ಸೋತೋಗಿರ್ಬೋದು ನಮ್ಮ ನರೇಷನ್ನಲ್ಲಿ, ಕತೆ ಹೇಳೋದ್ರಲ್ಲಿ. ಆದ್ರೆ ನನ್ನ ಹೃದಯಕ್ಕೆ ತುಂಬಾ ಹತ್ರವಾದದ್ದು ಫಿಲಮ್ ಅದು. ಯಾಕಂದ್ರೆ ಆ ಕಥೆ ಇದೆಯಲ್ಲ, ಅದು ಫ್ರೀಡಮ್ಮಿನ ಬಗ್ಗೆ ಅದು ಮಾತಾಡತ್ತೆ, ಫ್ರೀಡಮ್ಮಿನ ಕಾನ್ಸೆಪ್ಟ್ ಬಗ್ಗೆ ಅದು ಮಾತಾಡತ್ತೆ. ಐ ಥಿಂಕ್ ಅದರಲ್ಲಿ ಹಿಂದೂಸ್ತಾನಿ ತುಂಬಾ ಪ್ಯಾಷನೇಟ್ ಆಗಿರ್ತಾರೆ. ಮತ್ತೆ ಎಲ್ಲಿ ತನಕ ಫ್ರೀಡಮ್ ವಿಷಯ ಬರುತ್ತೋ ನಮಗನ್ಸುತ್ತೆ ಇಂಗ್ಲೀಷ್ನವ್ರು ಬಂದ್ರು ನಮ್ಮ ಮೇಲೆ ಹುಕುಮತ್ ಮಾಡಿ ಹೋದ್ರು, ಮತ್ತೆ ನಾವು ಚಪ್ಲಿಲ್ ಹೊಡೆದವ್ರು ನಾಚೆ ಹಾಕ್ಬೇಕು ಅಂತ. ಆದ್ರೆ ಆ ಸಿನಿಮಾದಲ್ಲಿ ಹಂಗಾಗಲ್ಲ, ಯಾಕಂದ್ರೆ ಹಿಸ್ಟಾರಿಕಲಿ ಮಂಗಲ್ ಪಾಂಡೆ ವಾಸ್ ಹ್ಯಾಂಗ್ಡ್. ಸೊ ನಾವು ಅದ್ರದ್ದು ಎಂಡಂತೂ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಇದೊಂದು ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು ಆಡಿಯನ್ಸ್ ಮನ್ಸಲ್ಲಿ.
ಇವಾಗ ನೀವು ಆ ಸಿನಿಮಾ ನೋಡಿದ್ರೆ ನೀವು ನನಗೆ ಹೇಳಿ ಇವಾಗ ಎಲ್ ಕಮ್ಮಿ ಆಯ್ತು ಅಂತ. ಇಲ್ಲ, ಆದ್ರೆ ನಾನು ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ. ಈಗ ಅದು ನಂದು ಫ್ಲಾಪ್ ಸಿನಿಮಾಗಳಲ್ಲಿ ಒಂದು ಅಂತ ಹೇಳಿ ಅದನ್ನ ಲೆಕ್ಕ ಹಾಕ್ತಾರೆ. ಆದ್ರೆ ಆ ಸಿನಿಮಾದೇನ್ ಬಿಸ್ನೆಸ್ ಆಗಿದೆಯಲ್ಲ, ಅದು ಎಷ್ಟೊಂದು ಸಕ್ಸಸ್ಫುಲ್ ಫಿಲಮ್ಗಳಿಗಿಂತ 2-3 ಪಟ್ಟು ಜಾಸ್ತಿ ಆಗಿದೆ. ಸೊ ನಂದು ಫ್ಲಾಪ್ ಸಿನಿಮಾ ಇಷ್ಟೊಂದು ಸಕ್ಸಸ್ಫುಲ್ ಆಗುತ್ತೆ ಅಂದ್ರೆ ನನ್ಗೆ ಖುಷಿ ಇದೆ. ಇಲ್ಲ, ನಾನು ನಿಮ್ಮ ಅನ್ಸಕ್ಸಸ್ಫುಲ್ ಬಗ್ಗೆ ಮಾತಾಡ್ತಿಲ್ಲ, ನಿಮ್ಮ ಹುಚ್ಚಾಟಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮತ್ತೆ ಅದೇನು ಹೊಸದಲ್ಲ, ನೀವು ಹಿಂದೆ ಬಾಜಿ ಮಾಡಿದ್ರಿ ತುಂಬಾ ವರ್ಷಗಳ ಹಿಂದೆ. ಹೌದು. ಆಗ ನಾನು ಕೇಳ್ಪಟ್ಟಿದ್ದೆ ನೀವು ಹುಡುಗಿ ರೋಲನ್ನ ಮಾಡೋದಕ್ಕೆ ನೀವು ನಿಮ್ಮ ಬಾಡಿಗೆ ವ್ಯಾಕ್ಸಿಂಗ್ ಮಾಡಿಸಿದ್ರಿ ಅಂತ. ಹೌದು ಹೌದು. ಸೊ ಈ ತರದ ವಿಷಯ ಹೇಳ್ಬೇಕು ಅಂದ್ರೆ ಮಂಗಲ್ ಪಾಂಡೆ ಟೈಮಲ್ಲಿ ಕೂದಲು ಬಿಟ್ಕೊಂಡಿದ್ದೆ, ಮೀಸೆ ಬಿಟ್ಟಿದ್ದೆ, 1.5 ವರ್ಷ ಬೇಕಾಗಿತ್ತು ನನಗೆ ನೆನಪಿದೆ. ಗುಲಾಮ್ ಸಿನಿಮಾ ನೀವು ಬರ್ತಾ ಇದ್ದಂತ ಟ್ರೈನ್ ನ ಎದುರುಗಡೆ ಬಿದ್ದುಬಿಡ್ತೀರಿ ಮತ್ತೆ ಅಪಾಯದಿಂದ ಪಾರಾಗ್ತೀರಿ. ಹಾ, ಅದು ಎಕ್ಸ್ಟ್ರಾ ಹುಚ್ಚತನ ನಂದು. ಅಂಡ್ ಅದು ಖಂಡಿತ ಮಾಡಬಾರ್ದಾಗಿತ್ತು. ನಾನು ಎಷ್ಟು ಉದಾಹರಣೆಗಳನ್ನ ನಾನು ಲೆಕ್ಕ ಮಾಡ್ಲಿ. ರಾಜಾ ಹಿಂದೂಸ್ತಾನಿನಲ್ಲಿ ನೀವು ಓಡ್ಕನ ಕುಡ್ದಿದ್ರಿ, ನಿಜಕ್ಕೂ ನೀವು ಕುಡಿಯೋದಿಲ್ಲ, ಆದ್ರೆ ರೋಲ್ಗೋಸ್ಕರ ಕುಡ್ದಿದ್ರಿ. ಹಾ, ಅದು ಸೀನ್ ಇತ್ತು. ಡ್ರಿಂಕ್ಸ್ ಮಾಡಿ ರಾಜ ಇರ್ತಾನಲ್ಲ, ಅವನು ಇಮೋಷನಲ್ ಆಗೋಗ್ತಾನೆ ಅಂಡ್ ಪೂರ್ತಿ ಆ ಪಾರ್ಟಿನಲ್ಲಿ ಎಲ್ಲರ ಮೇಲೆ. ಸೊ ಅವಾಗ ನನಗೆ ಅನ್ನಿಸ್ತು, ನಾನು ಯಾವತ್ತೂ ಲೈಫಲ್ಲಿ ಕುಡ್ದೇ ಇಲ್ಲ, ಈ ಸೀನ್ನ ನಾನು ಹೆಂಗೆ ಮಾಡಲಿ ಅಂತ ಅನ್ನಿಸ್ತು. ಕಾನ್ಫಿಡೆನ್ಸೇ ಇರಲಿಲ್ಲ ನನಗೆ. ಆ್ಯಂಡ್ ನನಗೆ ಯಾವಾಗಲೂ ಭಯ ಇರುತ್ತೆ ನಾನು ಕೆಟ್ಟ ಶಾಟ್ ಕೊಡಬಾರ್ದು ಅಂತ. ಇವಾಗ ಒಬ್ಬ ಮನುಷ್ಯ ಡ್ರಂಕ್ ಆಗಿದ್ರೆ, ನನ್ನ ಲೈಫಲ್ಲಿ ನಾನು ಯಾವತ್ತೂ ಕುಡ್ದೇ ಇಲ್ಲ ಅಂತಂದರೆ ನಾನು ಹೆಂಗೆ ಮಾಡೋದು ಆ ಸೀನ್ ಅಂತ ನಂಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಸೊ ನಾನು ಡೈರೆಕ್ಟ್ರಿಗೆ ಹೇಳಿದೆ, ನಾನು ಒಂದು ಕೆಲಸ ಮಾಡ್ತೀನಿ, ನಾನು ಕುಡಿದು ಬಿಡ್ತೀನಿ ಅಂದೆ. ಸೊ ಅದರಿಂದ ಏನಾಗತ್ತೆ ಅಂತಂದರೆ, ಇವಾಗ ಆ ನಶೆ ಏನಿದೆ ಅದು ಹತ್ತತ್ತೆ ಅದ್ರ ಪಾಡಿಗೆ, ಆಮೇಲೆ ಆ್ಯಕ್ಟಿಂಗ್ ಮಾಡೋ ಅವಶ್ಯಕತೆನೇ ಇರಲ್ಲ ನನಗೆ. ಸೊ ಕೆಲಸ ಈಸಿ ಆಗೋಗುತ್ತೆ ನಂದು. ಆದರೆ ಅವನಿಗೇನು ಭಯ ಆಯಿತು ಅಂದರೆ, ನೀವು ಯಾವತ್ತೂ ಕುಡ್ದೇ ಇಲ್ಲ, ಸೊ ನೀವು ಕುಡಿದ್ರೆ ಒಂದು 2-3 ಗ್ಲಾಸ್ ಆದಮೇಲೆ ನೀವು ಮಲ್ಕೊಂಬಿಟ್ರೆ ಹೆಂಗೆ ಅಂತ ಅವನು ನೀವು ಫೇಂಟ್ ಆಗೋಗ್ತೀರಾ, ನನ್ನ ಶೂಟಿಂಗ್ ನಿಂತೋಗುತ್ತೆ ಅಂತ. ಸೊ ನಾನು ಹೇಳಿದೆ ಮಾಡೋಣಂತ, ಏನಾಗುತ್ತೆ ನೋಡೋಣ. ಸೊ ನೀವು ನಿಜವಾಗ್ಲೂ ನಂಬಲ್ಲ, ನಾನು ಫುಲ್ ಬಾಟ್ಲಲ್ಲಿ ಇಷ್ಟೇ ಮಿಕ್ಕೊಂಡಿತ್ತು. ಯಾಕಂದರೆ ಇಡೀ ದಿನ ಅದು ಆ ಶೂಟಿಂಗ್ ಆಗಿದ್ದು ಒಂದು 8-10 ಅವರ್ ಆಯಿತು ಆ ಸೀನಿಂದು. ಸೊ ಎವ್ರಿ ಹಾಫ್ ಆನ್ ಅವರ್ ಒಬ್ಬ ಆ ಗ್ಲಾಸ್ ತೊಗೊಂಬರ್ತಾ ಇದ್ದ, ತಗೊಳ್ಳಿ ನೀವು ಇದನ್ನು ಕುಡೀರಿ ಅಂತ. ಆ್ಯಂಡ್ ಅಂದರೆ ಮೊದಲು 2 ಗ್ಲಾಸ್ ಆದಮೇಲೆ ನನಗೆ ಕುಡಿಬೇಕು ಅಂತಿದ್ದಾಗ ನನಗೆ ವಾಮಿಟ್ ಬಂದೇ ಬಿಡ್ತಿತ್ತು. ಯಾಕಂದರೆ ನನಗೆ ಅಭ್ಯಾಸ ಇಲ್ಲ, ಐ ಆಮ್ ನಾಟ್ ಯೂಸ್ ಟು ಇಟ್. ಆ್ಯಂಡ್ ಅದರದ್ದು ಟೇಸ್ಟ್ ಬೇರೆ ತುಂಬ ಕೆಟ್ಟದಾಗಿರುತ್ತೆ. ಸಿಸ್ಟಮ್ಗೆ ಅಭ್ಯಾಸ ಇರಲಿಲ್ಲ ಇದರದ್ದು. ಅಭ್ಯಾಸ ನನಗೆ ಇವತ್ತಿಗೂ ಆಗಿಲ್ಲ. ಅದಾದ್ಮೇಲೆ ನೀವು ಶುರು ಮಾಡ್ಕೊಳ್ಳಿಲ್ವಾ? ಇಲ್ಲ, ನಾನು ಇವೆಲ್ಲದ್ರಿಂದ ಸ್ವಲ್ಪ ದೂರನೇ ಇರ್ತೀನಿ ನಾನು, ಎಷ್ಟಾಗತ್ತೋ. ನೋಡಿ, ಇಷ್ಟೆಲ್ಲ ಹುಚ್ಚಾಟಗಳ ಉದಾಹರಣೆಗಳನ್ನ ನಾವು ನೋಡಿದ್ವಿ. ಬಹಳ ದೊಡ್ಡ ಹುಚ್ಚಾಟದ ಆಕ್ಟ್ ಯಾವುದು ಅಂತ ಹೇಳ್ಬೋದು? ಏನನ್ಸತ್ತೆ ನಿಮ್ಗೆಲ್ಲರಿಗೂ? ಗಜಿನಿ. ಹೌದಾ? ಆಕ್ಚುಲಿ ಅನ್ಬಿಲೀವಬಲ್ ಅದು. ಅದೇ ಅದ್ರಲ್ಲಿ ಹುಚ್ಚತನ ಏನಿದೆ ಹೇಳಿ? ಅಥವಾ ನನಗನ್ಸುತ್ತೆ ಅಂಥದ್ದೊಂದು ಪಾತ್ರ ಬರೋದು ಬಾಕಿ ಇದೆ ಅಂತ. ಇಲ್ಲ, ಐ ಥಿಂಕ್ ಈಗ ನಂದು ಎಲ್ಲ ಡಿಸಿಷನ್ಸು ಯಾವಾಗಲೂ ಸ್ವಲ್ಪ ವಿಚಿತ್ರವಾಗೇ ಇರುತ್ತೆ. ಇವಾಗ ನಂದು ಯಾವುದಾದ್ರೂ ಒಂದು ಫಿಲಮಿಂದ ನಂಗೆ ತುಂಬ ಖುಷಿ ಕೊಟ್ಟಿದೆ, ಅಂದರೆ ನನ್ನ ಹುಚ್ಚಾಟದಿಂದ ನಂಗೆ ಖುಷಿ ಕೊಟ್ಟಿದೆ ಅಂತ ನೀವು ಹೇಳೋ ರೀತಿಯಲ್ಲಿ ಹೇಳೋದಾದ್ರೆ, ಅದು ಯಾವತ್ತಿಗೂ ತಾರೇ ಜಮೀನ್ ಪರ್. ಯಾಕಂದರೆ ಆ ಸಿನಿಮಾ ಯಾವ ಥರ ಇತ್ತು ಅಂದರೆ, ನಾನು ಯಾವತ್ತು ಅದ್ರ ಕತೆ ಕೇಳಿದ್ನೋ ನಾನು ಕುತ್ಕೊಂಡು ತುಂಬ ಹತ್ತಿದ್ದೀನಿ. ಆ್ಯಂಡ್ ಆಮೇಲೆ ನನ್ನ ಒಳಗಡೆ ಇರೋ ಆ ಫೀಲಿಂಗ್ಸ್ ಏನಿತ್ತು, ನನಗನ್ಸಿದ್ದು ನಾನು ಇದನ್ನ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಅನ್ನಿಸ್ತು. ನನ್ನ ಭಾರತದ ಆಡಿಯನ್ಸ್ ಜೊತೆ ನಾನು ಇದನ್ನ ಶೇರ್ ಮಾಡ್ಕೋಬೇಕು, ನನ್ನ ಫೀಲಿಂಗ್ಸ್ ಏನಿದೆ ಅದನ್ನ ಅಂತ ಅನ್ನಿಸ್ತು. ಇವಾಗ ಅದರಲ್ಲಿ ಹೀರೋಯಿನ್ ಇಲ್ಲ, ಮತ್ತೆ ಅದೊಂದು ಚಿಕ್ಕ ಮಗು ಕತೆ, ಚೈಲ್ಡ್ ಕೇರ್ ಮತ್ತೆ ಎಜುಕೇಷನ್ ಮೇಲೆ ಸಿನಿಮಾ ಮಾಡ್ತಾ ಇದ್ದೀನಿ ನಾನು. ಸೊ ಜನ ಕೇಳ್ತಾ ಇರೋ, ನೀವು ಡಾಕ್ಯುಮೆಂಟ್ರಿ ಮಾಡ್ತಿದ್ದೀರಾ ಅಂತ. ಇಲ್ಲಪ್ಪ, ಸಿನಿಮಾ ಮಾಡ್ತಿದ್ದೀನಿ ನಾನು ಅಂತಿದ್ದೆ. ಡಿಸ್ಲೆಕ್ಸಿಯಾ ಮೇಲೆ ಸಿನಿಮಾ ಅದು. ಸೊ ಜನ ಕೇಳ್ತಿರೋ, ಡಿಸ್ಲೆಕ್ಸಿಯಾ ಅಂತಂದ್ರೆ ಏನು, ಅದೇನು ಅಂತ ಕೇಳ್ತಿದ್ರು. ಸೊ ಇದು ತುಂಬ ಕಷ್ಟವಾದ ಪ್ರಾಜೆಕ್ಟ್ ಆಗಿತ್ತು ಮಾಡೋದಕ್ಕೆ ನನಗೆ. ಆದರೆ ಯಾವ ಥರದಲ್ಲಿ ಇದನ್ನ ನಮ್ಮ ಆಡಿಯನ್ಸ್ ರಿಸೀವ್ ಮಾಡ್ಕೊಂಡ್ರು, ಇದನ್ನ ಎಷ್ಟೋ ಜನಗಳ ಜೀವನ ಬದಲಾಯಿತು ಇದರಿಂದ. ಅಂದರೆ ಒಂದು ರೀತಿಯಲ್ಲಿ ಈ ಕಥೆಯಿಂದಾಗಿ ನಾನು ಒಬ್ಬ ಮನುಷ್ಯನ ಥರ ನನ್ನಲ್ಲಿ ಬದಲಾವಣೆ ಬಂತು. ನಾನು ಮಕ್ಕಳನ್ನ ಬೇರೆ ದೃಷ್ಟಿಯಿಂದ ನೋಡೋಕೆ ಶುರು ಮಾಡಿದೆ. ನಾನು ನನ್ನ ಸ್ವಂತ ಮಕ್ಕಳನ್ನೂ ಕೂಡ ಒಂದು ಬೇರೆ ದೃಷ್ಟಿನಲ್ಲೇ ನೋಡೋಕೆ ಶುರು ಮಾಡಿದೆ. ಸೊ ನನಗನ್ನಿಸ್ತು ಇದು ತುಂಬ ಪ್ರೌಡ್ ಫಿಲಮ್ಮು ನನಗೋಸ್ಕರ, ಬರೀ ನನಗೋಸ್ಕರ ಅಲ್ಲ, ನಮ್ಮ ಎಲ್ಲ ಆಡಿಯನ್ಸ್ಗಳಿಗೂ. ಮತ್ತೆ ಯಾವ ರೀತಿನಲ್ಲಿ ಒಂದು ಸೊಸೈಟಿನಲ್ಲಿ ಒಂದು ಬದಲಾವಣೆ ಬಂದಿದೆಯೋ ಮಕ್ಕಳ ಬಗ್ಗೆ ಅಥವಾ ಎಜುಕೇಷನ್ ಬಗ್ಗೆ, ಸೊ ಅದು ಎಷ್ಟು ಖುಷಿ ಆಗತ್ತೆ ನನ್ನ ಬಗ್ಗೆ. ಅಂದರೆ ನಾನೀಗೊಂದು ಜೀವನದಲ್ಲಿ ಎಂಥ ಕೆಲಸ ಮಾಡಿದ್ದೀನಿ ಅಂತಂದರೆ, ಜನಗಳ ಜೀವನದಲ್ಲಿ ಒಂದು
ಬದಲಾವಣೆ ಆಯಿತು, ಒಂದು ಚೇಂಜ್ ಆಯಿತು, ತುಂಬ ಒಳ್ಳೆ ಚೇಂಜ್ ಅದು ಅಂತ. ಸೊ ತುಂಬ ದೊಡ್ಡ ಹುಚ್ಚತನ ಅಂತಂದರೆ ನಾನು ಇದನ್ನೇ ಅಂತಲೇ ಹೇಳ್ತೀನಿ ನಿಮಗೆ. ನೀವು ತುಂಬಾ ಒಳ್ಳೆ ಸಿನಿಮಾಗಳು ಮಾಡಿದ್ದೀರಾ, ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರಾ. ನಾನು ಖಂಡಿತ ಇಷ್ಟಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾವ ಸಿನಿಮಾ ವಿಚಾರವಾಗಿ ನಾನು ನಿಮ್ಮ ಮೇಲೆ ಹುಚ್ಚಾಟದ ಚಾರ್ಜಿಂಗ್ ಅನ್ನು ಹಾಕಿದ್ನೋ ಅದನ್ನ ನಾನು ವಾಪಸ್ ತಗೋತೀನಿ. ಹೇಳಿ. ನನಗನ್ಸುತ್ತೆ ನಿಮ್ಮ ಜೀವನದಲ್ಲಿ ನೀವು ಮೊದಲನೇ ಚಾರ್ಜ್ನ ವಾಪಸ್ ತೊಗೊಂಡಿರೋದು ಅಂತ. ಖಂಡಿತ.